ಸರ್ ನಿನ್ನೆಯಿಂದ ಸಮೀಕ್ಷೆ ಆರಂಭ ಆಗಿದೆ. ಸಾಕಷ್ಟು ಕಡೆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ. ಗೊಂದಲ, ಟೆಕ್ನಿಕಲ್ ಎರರ್ ಅಂತೆಲ್ಲ ಬರ್ತಾ ಇದೆ ಸರ್. ಏನು ಸಮಸ್ಯೆ ಅಂತ? ಇದು ಸಮೀಕ್ಷೆ ನಡೀತಾ ಇದೆ. ನನ್ನ ಮಾಹಿತಿ ಪ್ರಕಾರ ಶುರುವಾಗಿ ಸರಿಯಾಗಿ ನಡೀತಾ ಇದೆ ಅಂತ. ಅದನ್ನು ಮಾನಿಟ್ರ್ ಮಾಡೋರು ಬೇರೆ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ಇರ್ತಾರೆ. ಅವರಿಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ನಾನು ತಿಳಿಸಿ ಹೋಗ್ತೀನಿ. ನಾನೀಗ ಸದ್ಯಕ್ಕೆ ಕೋರ್ಟಿಗೆ ಹೋಗ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಒಂದು ಕೇಸ್ ಬರಲಿಕ್ಕಿದೆ. ಅದಕ್ಕೆ ನಮ್ಮ ಲಾಯರಿಗೆ ತಿಳುವಳಿಕೆ ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ. ಹೀಗಾಗಿ ಸಮೀಕ್ಷೆ ಬಗ್ಗೆ ಮಾಹಿತಿ ಬೇಕಾದರೆ ದಯಾನಂದ್ ಅವರು ತಮಗೆ ಎಲ್ಲ ತಿಳುವಳಿಕೆ ಕೊಡ್ತಾರೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನಮ್ಗೆ ಅರ್ಜೆಂಟಾಗಿ ಒಂದು ಮೀಟಿಂಗ್ ಮಾಡಲಿಕ್ಕಿತ್ತು. ಯಾಕಂದರೆ ಒಂದು ಜನತಾ ಪಾರ್ಟಿಯವರು ಒಂದು ಆಯೋಗ ಬಂದುಬಿಟ್ಟು ತಮ್ಮದು ಇಂತಿಂಥ ಕಾಸ್ಟನ್ನು ನೀವು ಪಟ್ಟಿಯಿಂದ ತೆಗಿಬೇಕು ಅಂತ ರಿಪ್ರೆಸೆಂಟೇಷನ್ ಕೊಟ್ಟು ಭಾಳಷ್ಟು ಚರ್ಚೆ ಇದು ಎಲ್ಲ ಆಯಿತು. ನಾವು ಅದಕ್ಕೆ ಒಂದು ಎಮರ್ಜೆಂಟ್ ಮೀಟಿಂಗ್ ಕರೆದು ನಮ್ಮ ಆಯೋಗದವರಿಗೆ ನಾವು ಅವ್ರ ಕನ್ಸರ್ನ್ನ ನೋಡಿದ್ವಿ. ಅವ್ರು ಹೇಳ್ತಾ ಇದ್ದಿದ್ದು ನಮ್ಮ ಕೆಲವು ಶೆಡ್ಯೂಲ್ ಕಾಸ್ಟ್ನಲ್ಲಿ ಇರೋರಿಗೆ ಅವ್ರದ್ದನ್ನು ಯಾಕೆ ತೆಗೆದು ಹಾಕಿಲ್ಲ, ನೀವು ಬೇರೆಯವ್ರದ್ದು ಮಾತ್ರ ಯಾಕೆ ತೆಗ್ದಿದ್ದೀರಿ ಅಂತ ಪ್ರಶ್ನೆ ಮಾಡಿದರು. ಅದು ಅವ್ರು ತಪ್ಪು ಕಲ್ಪನೆಯಿಂದ ಆ ಇಂಪ್ರೆಷನಲ್ಲಿ ಬಂದಿದ್ದರು. ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ನಮ್ಮ ಮೀಟಿಂಗ್ನಲ್ಲಿ ಪೇಪರ್ ಪಬ್ಲಿಕೇಷನ್ ಆದಮೇಲೆ ಪೇಪರ್ ಪಬ್ಲಿಕೇಷನಲ್ಲಿ ಇತ್ತು ಅವರು ಹೇಳ್ತಾ ಇರೋ ಜಾತಿಗಳು. ನಾವು 19/8 ಏನು ಪೇಪರ್ ನೋಟಿಫಿಕೇಷನ್ ಮಾಡಿದ್ವಿ, ಅದರಲ್ಲಿ ಕೆಲವು ಕಾಸ್ಟು ಕಮ್ಯುನಿಟೀಸು ಇತ್ತು. ಅದನ್ನು ನಾವು ನೋಟಿಫಿಕೇಷನ್ ಕೊಟ್ಟಿದ್ದು ಯಾವುದಾದ್ರೂ ಕೈ ತಪ್ಪಿದರೆ ನಮಗೆ ತಿಳಿಸಿ ಅಂತ ಹೇಳಿ ನಾವು ನೋಟಿಫಿಕೇಷನ್ ಕೊಟ್ಟಿದ್ದು ಸೇರಿಸಿದ್ವಿ. ಅದರ ನಂತರ ನಾವು ವಿಮರ್ಶೆ ಮಾಡುವಾಗ ಕೆಲವು ಕಾಸ್ಟ್ಗಳನ್ನು ಹಾಕಬಾರ್ದು ಅಂಥೇಳಿ ನಾವಾಗೆ ತೆಗೆದುಹಾಕಿದ್ವಿ. ಅದು ನಮ್ಮ ಪಟ್ಟಿಯಲ್ಲಿ ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ಜನತಾ ಪಾರ್ಟಿ ಲೀಡರ್ಸು ಎಲ್ಲ ಬಂದುಬಿಟ್ಟು ನಮ್ಮದನ್ನು ತೆಗಿಬೇಕು ಅಂತ ಒಂದು ಮನವಿ ಮಾಡಿದರು. ಅದಕ್ಕೆ ನಾವು ಒಂದು ಎಮರ್ಜೆಂಟ್ ಮೀಟಿಂಗ್ ಕರೆದು ಈಗ ತೀರ್ಮಾನ ತಗೊಂಡು ಅದನ್ನು ವಿಮರ್ಶೆ ಮಾಡಿದ್ವಿ. ಅವ್ರು ತಪ್ಪು ಕಲ್ಪನೆಯಲ್ಲಿ ಬಂದಿದ್ದರು. ಆ ಕಾಸ್ಟ್ ಅವ್ರು ಏನು ಬರೆದು ಕೊಟ್ಟಿದ್ದಾರೆ ಅವ್ರ ರಿಪ್ರೆಸೆಂಟೇಷನಲ್ಲಿ, ಆ ಕಾಸ್ಟ್ ನಮ್ಮ ಪಟ್ಟಿಯಲ್ಲೇ ಇಲ್ಲ. ಅವ್ರ ತಪ್ಪು ಕಲ್ಪನೆಯಿಂದ ನೀವು ಬೇರೆಯವರಿಗೆ ಕನ್ಸಿಡರ್ ಮಾಡಿದ್ರಿ, ನಮ್ಮ ತೆಗ್ದು ಹಾಕಲಿಲ್ಲ ಅಂಥೇಳಿ ಬಂದಿದ್ದರು. ಅದು ನಾವೇ ಮುಂಚೆನೇ ತೆಗ್ದಿರೋದ್ರಿಂದ ಈಗ ತೆಗೆದಾಕೋ ಪ್ರಶ್ನೆ ಬರೋದಿಲ್ಲ ಆಯೋಗ ಬಂದಿದ್ದಕ್ಕೆ. ಅದನ್ನು ತಿಳಿಸು ಅಂತ ಹೇಳಿ ಒಂದು ಪ್ರೆಸ್ ನೋಟು ಕೊಡ್ತಾ ಇದ್ದಾರೆ ನಮ್ಮ ಆಫೀಸ್ನವರು. ಅಷ್ಟು ಮಾತ್ರ ನಾನೀಗ ತಿಳುವಳಿಕೆ ಕೊಡಬಲ್ಲೆ.